ಮೇಡಮ್, ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ಏನೇ ಕೆಲಸ ಮಾಡ್ತಿರ್ಲಿ, ನನಗೆ ನಿಮ್ಮ ಹತ್ರ ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಮ್ಮನ್ನು ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಗೊತ್ತಿರಲ್ಲ. ಆದರೆ ನನ್ನ ಮನಸ್ಸಿನ ತುಂಬ ನೀವೇ ಇರ್ತೀರ ಮೇಡಮ್. ನನ್ನ ಉಸಿರಲ್ಲಿ ನಿಮ್ಮ ಹೆಸರೇ ಇರುತ್ತೆ. ನನ್ನ ಜೀವ ಹೋದರೂ ಸರಿ, ನಿಮ್ಮನ್ನು ನೆನೆಸ್ಕೋತಾನೆ ಇರ್ತೀನಿ ಮೇಡಮ್. ಛೇ, ಯಾಕೆ ಹಾಗೆ ಮಾತಾಡ್ತೀಯ? ನೀನು ಕಾಲ್ ರಿಸೀವ್ ಮಾಡಲಿಲ್ವಲ್ಲ, ಅದಕ್ಕೆ ನನಗೆ ಕೋಪ ಬಂತು, ಅದಕ್ಕೆ ಹಾಗೆ ಮಾತಾಡ್ದೆ. ಇಲ್ಲ ಮೇಡಮ್, ಕೋಪ ತಣ್ಣಗೆ ಮಾಡೋಕ್ಕೆ ನಾನು ಹೇಳ್ತಾ ಇಲ್ಲ ಇದನ್ನು. ನನ್ನ ಮನಸ್ಸಲ್ಲಿ ಏನಿದೆಯೋ ನಿಜವಾಗ್ಲೂ ಅದನ್ನೇ ಹೇಳ್ತಾ ಇರೋದು. ಬೇಕಿದ್ರೆ ನಿಮ್ಮ ಕೋಪ ತಣ್ಣಗಾಗಬೇಕಂದ್ರೆ ನಾನು 100 ಸಲ ಸಾರಿ ಕೇಳ್ತೀನಿ. ಸಾರಿ ಕೇಳೋದನ್ನು ಬೇಕಾಗಿಲ್ಲ. ಮತ್ತಿನ್ನೇನು ಬೇಕು? ಇಷ್ಟೊತ್ತು ಕೊಟ್ಟನಲ್ಲ, ಅದು ಬೇಕಾ? ಅದು ಬೇಕಾಗಿಲ್ಲ. ನನಗೆ ನೀನು ಬೇಕು. ನೀನು ನನ್ನ ಜೊತೆ ಇರಬೇಕು. ನೀನು ಎಲ್ಲಿರ್ತೀಯೋ ನಾನು ಅಲ್ಲೇ ಇರಬೇಕು. ನನಗಿಲ್ಲಿರೋದಕ್ಕೆ ಆಗ್ತಿಲ್ಲ ಸುಬ್ಬು. ನೀನು ಎಲ್ಲಿದ್ಯೋ ಹೇಳು, ನಾನು ಅಲ್ಲೇ ಬರ್ತಾ ಇದ್ದೀನಿ ಅಷ್ಟೇ. ಅಯ್ಯೋ ಮೇಡಮ್, ನೀವು ಇಲ್ಲಿಗೆ ಬರ್ತೀರಾ? ಬೇಡವೇ ಬೇಡ ಮೇಡಮ್. ಇಲ್ಲಿಗೆ ಬಂದರೆ ಎಡವಟ್ಟಾಗ್ಬಿಡುತ್ತೆ. ಆಮೇಲೆ ನನ್ನ ಗತಿ ಏನು? ಗತಿನಾ? ಏನು ಹೇಳ್ತಿದ್ಯಾ? ಇಷ್ಟೊತ್ತು ಪ್ರೀತಿ ಅಂತ ಹೇಳ್ತಿದ್ಯಾ, ಈಗ ನೋಡಿದ್ರೆ ಗತಿ ಅಂತೆಲ್ಲ ಹೇಳ್ತಿದ್ಯಾ ನೀನು? ನನಗದೆಲ್ಲ ಗೊತ್ತಿಲ್ಲ ಸುಬ್ಬು. ಮಾತು ಸಿಹಿಯಾಗಿರೋದಕ್ಕೂ ಸಿಹಿಯಾಗಿರೋ ಜೇನು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀನ್ ಎಷ್ಟೇ ಸಿಹಿಯಾಗಿ ಮಾತಾಡಿದ್ರು ಅಷ್ಟೇನೆ. ನಾನಂತೂ ನಿನ್ನ ಹತ್ರನೇ ಇರ್ಬೇಕು, ನಾನು ನಿನ್ನ ಜೊತೆನೇ ಇರ್ಬೇಕು. ಆಗ್ಲೇ ನನಗೆ ಸಮಾಧಾನ ಆಗೋದು. ಮೇಡಮ್ ಆಯ್ತು, ಬಟ್ ಇವಾಗ ಬೇಡ ಮೇಡಮ್. ನಾನು ಹೇಳ್ತೀನಿ, ಅವಾಗ ಬನ್ನಿ. ಇವಾಗ ಬೇಡ ಮೇಡಮ್, ಪ್ಲೀಸ್ ಮೇಡಮ್. ಹಠ ಮಾಡ್ತಿರೋದು ನಾನಲ್ಲ, ನೀನು. ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಬರ್ತೀನಿ ಅಷ್ಟೇ. ಆಯ್ತು, ನೀವು ಇಲ್ಲಿ ಬರ್ಬೇಕಲ್ವಾ? ನೀವು ಇಲ್ಲಿ ಬರ್ಬೇಕಂದ್ರೆ ನಾನು ಹೇಳ್ತೀನಿ, ಅವಾಗ ಬನ್ನಿ. ಇವಾಗ ಬರಕ್ಕೆ ಹೋಗ್ಬೇಡಿ ಮೇಡಮ್. ಇಲ್ಲಿ ಬೇರೆ ಥರನೇ ಆಗ್ತಾ ಇದೆ, ಇಲ್ಲಿ ಏನೇನೋ ಆಗ್ತಾ ಇದೆ. ನೀವು ಇವಾಗ ಬರಬೇಡಿ ಮೇಡಮ್, ನಾನು ಹೇಳ್ದಾಗ ಬನ್ನಿ ಪ್ಲೀಸ್. ಸರಿ ಆಯಿತು, ನಿನ್ನ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀನಿ. ನೀನು ಹೇಳಿದಾಗ ನಾನು ಇಲ್ಲಿಂದ ಹೊರಡ್ತೀನಿ. ಒಟ್ಟಿನಲ್ಲಿ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ಅಷ್ಟೇ. ಸದ್ಯ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯ್ಸಂತೆ. ಇವಾಗ ನನ್ನ ಗತಿ ಅದೇ ಆಗೋಯ್ತು. ಆದರೂ ಮೇಡಮ್ ಇಲ್ಲಿಗೆ ಬಂದರೆ ಒಂದು ಕಡೆ ಈ ಮನೆಯವರು, ಇನ್ನೊಂದು ಕಡೆ ಮೇಡಮ್ಮು. ಹೇಗಪ್ಪ ನಿಭಾಯಿಸ್ಲಿ ನಾನು? ಆಂಜನೇಯ, ಶ್ರೀಕೃಷ್ಣ, ನೀನೇ ಕಾಪಾಡ್ಬೇಕು ನನ್ನ. ಇವನ್ನ ಯಜಮಾನರು ಒಳ್ಳೆಯವನು ಅಂದ್ಕೊಂಡಿದ್ದಾರೆ, ಅಪರಂಜಿ ಚಿನ್ನ ಅಂದ್ಕೊಂಡಿದ್ದಾರೆ. ಇವನು ಒಳ್ಳೆಯವನಲ್ಲ, ಅಪರಂಜಿ ಚಿನ್ನನೂ ಅಲ್ಲ. ಈ ಮನೆಗೆ ಕನ್ನ ಹಾಕಕ್ಕೆ ಬಂದಿರೋನು. ಅಂಜಲಿ ಅಮ್ಮವ್ರಿಗೆ ಅನ್ಯಾಯ ಮಾಡೋದು ಅಲ್ಲದೆ ಇನ್ಯಾವುದೋ ಹುಡುಗಿಗೆ ಅನ್ಯಾಯ ಮಾಡ್ತಿದ್ದಾನೆ. ದೊಡ್ಡ ಹೆಣ್ಬಾಕ ಇವನು. ಇವನಂತೂ ಸುಮ್ಮನೆ ಬಿಡಬಾರ್ದು. ಯಜಮಾನ್ರಿಗೆ ನೋವಾಗತ್ತೆ ಅಂತ ನಾನು ಸುಮ್ಮನೆ ಇದ್ರೆ ಇವನು ಆಟ ಜಾಸ್ತಿ ಆಗ್ತಾನೆ ಇದೆ. ಇದನ್ನೆಲ್ಲ ನಾನು ಸಹಿಸಲ್ಲ. ಇವನ್ನ ಮಟ್ಟ ಆಗದೆ ನಾನು ಬಿಡೋದೇ ಇಲ್ಲ. ಸುಬ್ಬಮ್ಮಮ್ಮ, ನಿಮ್ಗೊಂದು ನಾನು ವಿಷಯ ಹೇಳ್ಬೇಕು. ಹೇಳ್ಬಿಟ್ಟ? ರಾಜೇಶ್ವರಿ ಅಂತ ಇದ್ದಾರಲ್ಲ, ಅವರು ನಿಮ್ಮ ಬಗ್ಗೆ ನನ್ನ ಹತ್ರ ಕೇಳ್ತಿದ್ರು. ಹೌದಾ? ಅದಕ್ಕೆ ನೀನೇನಂದೆ? ಡೋಂಟ್ ವರಿ ಸುಬ್ಬಮ್ಮಮ್ಮ, ನಾನೇನು ಹೇಳಿಲ್ಲ ಅವ್ರ ಹತ್ರ. ಹೇಗೋ ಮ್ಯಾನೇಜ್ ಮಾಡಿಬಿಟ್ಟೆ ಗೊತ್ತಾ? ಆಹಾ, ಪರವಾಗಿಲ್ವೇ? ನಿನ್ನ ನಾನು ಏನೋ ಅಂದ್ಕೊಂಡಿದ್ದೆ. ಚಾಲಕ್ಕಿ, ನನಗೆ ಗೊತ್ತು. ಮತ್ತೆ ನಾನಂದ್ರೆ ಸುಮ್ಮನೆನಾ? ಎಲ್ಲಿ ಹೇಗಿರ್ಬೇಕೋ ಆಗಿರ್ತೀನಿ. ಆಹಾ, ಸೂಪರ್, ಜಾಣೆ ನೀನು. ನನ್ನ ಹೊಗಳೋದ್ರಲ್ಲಿ ಆ ರಾಜೇಶ್ವರಿ ತುಂಬ ಡೇಂಜರ್ ಅನಿಸುತ್ತೆ. ಅವ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.